ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡೇನಿ. ನಾವು ಆರಾಮದಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ. ಇವತ್ತಿನ ಲಾಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಏನಂದ್ರೆ ನನ್ನ ಮಗನ ಬರ್ಡೇ ಇನ್ನು 2 days ಐತಿ. ಹಿಂಗಾಗಿ ನಾನು ಆಲ್ರೆಡಿ ಶಾಪಿಂಗ್ ಮಾಡೇನಿ. ನನ್ನ ಮಗನ ಬರ್ಡೇಗೆ ಏನು ಡ್ರೆಸ್ ತೊಗೊಂಡೇನಿ ಮತ್ತು ಅವಂಗೆ ಯಾವ ಥರ ರೆಡಿ ಮಾಡೋಕ್ಕೆ ಏನೇನು ತೊಗೊಂಡೇನಿ, ಏನೇನು ಶಾಪಿಂಗ್ ಮಾಡೇನಿ ಅಂಥೇಳಿ ನಿಮ್ಮ ಜೋಡಿನ ಶೇರ್ ಮಾಡ್ಕೊತೀನಿ. ಬರ್ರಿ ಎಲ್ಲಿ ಸ್ಕಿಪ್ ಮಾಡ್ದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ನಾ ಏನೋ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಮೊದಲು ಬರ್ತೈತಿ. ಬರ್ರಿ ಇನ್ಯಾಕೆ ತಡ ಲಾಗ್ನ ಶುರು ಮಾಡೋಣ. ನೋಡಿರಿ, ಮೊದಲಿಗೆ ನಾನು ಏನು ಶಾಪಿಂಗ್ ಮಾಡೇನಂತೇಳಂದ್ರೆ ಶೂಸ್ ಶಾಪಿಂಗ್ ಮಾಡೇನಿ ನೋಡಿರಿ. ಇವು ನಾನು ಆರ್ಡ್ರ್ ಮಾಡಿದ್ದೆ ಆನ್ಲೈನೊಳಗೆ. ಆರ್ಡ್ರ್ ಮಾಡಿ ನಾನು ಹಸ್ಬೆಂಡ್ ಸೆಲೆಕ್ಟ್ ಮಾಡಿ ತರಿಸೇವೆ ನೋಡಿರಿ. ಹೆಂಗದ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇವನ್ನ ಮೀಶೋ ಒಳಗೆ ಆರ್ಡ್ರ್ ಮಾಡೇವಿ ನೋಡಿರಿ. ಇದು ಆ್ಯಕ್ಚುಲಿ ಇದು ಡಿಫ್ರೆಂಟ್ ಆಗೈತಿ. ಕಾಲಿಟ್ಟು ನಡಕತ್ತಂದ್ರೆ ಇದು ಲೈಟ್ ಹತ್ತೈತೆ ನೋಡಿರಿ. ಒಳಗೆ ಇಲ್ಲೆಲ್ಲ ಕಲರ್ಸ್ ಅದಾವೆ ನೋಡಿರಿ, ಕಲರ್ ಲೈಟ್ಗಳು. ಅವ್ನು ಬಂದ ತಕ್ಷಣ ಇವನ್ನ ಹಾಕಿಬಿಟ್ಟಿದ್ದಿ, ಒಟ್ಟು ಬಿಚ್ಚವಲ್ದಾಗಿದ್ದು ನಾವು. ಆಮೇಲೆ ನೋಡಿರಿ, ಈಗ ಒಂದಿಟ್ಟು ಪ್ರೆಸ್ ಮಾಡಿದೆ, ಹಾಗಾಗಿ ಹತ್ತೈತದ ಲೈಟ್. ಇದು ಹತ್ತು ನೋಡಿರಿ. ಅವ್ನು ಈಗ ತೋರಿಸಿದ್ನಿ, ಈಗ ಹೊರಗದಾನವ, ತೋರಿಸಿದ್ನಿ ಅಂದ್ರೆ ಹೆಂಗೆ ಮಾಡ್ತಾನೆ ನೋಡಿರಿ. ಕಟ್ ಆಮೇಲೆ ತೋರಿಸ್ತೀನಿ, ಮತ್ತೆ ಡಿಸ್ಟರ್ಬ್ ಮಾಡಿಬಿಡ್ತಾನವ. ಇದು ಫಸ್ಟ್ ನಾವು ಆರ್ಡ್ರ್ ಮಾಡಿದ್ದು ನೋಡಿರಿ ಅವ್ನ ಬರ್ಡೇಗೆ. ಫಸ್ಟ್ ನಾವು ಈ ಡ್ರೆಸ್ನ ಇಲ್ಲೇ ನಾವು ಬಂದಾಗನ ತೊಗೊಂಬಂದಿದ್ದೀವಿ ನೋಡಿರಿ. ಕ್ವಾಲಿಟಿ ಅಂದರೂ ಮಸ್ತ್ ಐತಿ ಈ ಡ್ರೆಸ್ದು. ಇದು ಅಷ್ಟೊಂದು ಬರ್ಡೇಗೆ ಹಾಕಕ್ಕೆ ಅಷ್ಟೊಂದು ಸೂಟ್ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡ್ವಿ. ಹಿಂಗೆ ಹಗಲಿ ಮುಂಜಾನೆನ ಹಾಕಿದ್ರೆ ಆತ ದೇವ್ರಿಗದು ಹೋಗುವಾಗ ಅಂಥೇಳಿ ಇದಿರಲಿ ಅಂಥೇಳಿ ತೊಗೊಂಡ್ವಿ ನೋಡಿರಿ. ಎಷ್ಟು ಸಾಫ್ಟ್ ಐತೆ ಅವ್ನು ಹಾಕ್ಕೊಂಡು. ಅಂಕರೆ ಇದನ್ನು ಈಗ ಮುಂದೆ ತೋರಿಸ್ತೇನೆ ನೋಡ್ರಿ. ಹಂಗೆ ಹಾಕಿದ್ದು ವಿಡಿಯೋ ಫೋಟೋನು. ಮಸ್ತ್ ಐತಿ, ಕ್ವಾಲಿಟಿ ಮಾತ್ರ ಮಸ್ತ್ ಐತಿ. ಹಂಗೂ ಸಾಫ್ಟಾಗಿ ಇರ್ತೈತೆ ಅಂತೇಳಿ ಇದನ್ನು ತೊಗೊಂಬಂದಿದ್ದೀವಿ ನೋಡಿರಿ. ಅದಕ್ಕೆ ಅದ್ರ ಜೋಡಿ ಪ್ಯಾಂಟ್ ಐತೆ ನೋಡಿರಿ. ಹೀಗಾಗಿ ಬರ್ಡೇಗೆ ನಾವು ಯಾವ ಥರ ಡ್ರೆಸ್ ಹಾಕ್ತೇವೆ ಅಂತೇಳಿ ನಿನ್ನೆ ಅವರ ಅಪ್ಪಾಜಿ ಹುಬ್ಳಿಗೆ ಹೋಗಿ ತೊಗೊಂಬಂದಾರ. ನಾನು ಹೋಗಿರಲಿಲ್ಲ, ಮಳೆ ಇತ್ತು, ಹೀಗಾಗಿ ಹೋಗಲಿಲ್ಲ ನಾನು. ಅವರಷ್ಟ ಹೋಗಿದ್ರು. ಇದು ಅವ್ನ ಬರ್ಡೇಗೆ ಹಾಕಕ್ಕೆ ನೈಟ್ ಬರ್ಡೇ ಮಾಡ್ತೀವಲ್ಲ ಸೆಲೆಬ್ರೇಷನ್, ಅವಾಗ ಹಾಕಕ್ಕಂತೇಳಿ ಶೆರ್ವಾನಿ ತಂದರು ನೋಡ್ರಿ. ಇನ್ನೂ ಡಾರ್ಕ್ ಹೇಳಿದ್ದೆ ನಾನು, ಈ ಕಲರ್ ಇರಲಿಲ್ಲ ಅಂಥೇಳಿ. ಇದು ಒಂದು ಸ್ವಲ್ಪ ಗ್ರ್ಯಾಂಡ್ ಇತ್ತಂತ, ಹೀಗಾಗಿ ಇದನ್ನು ತೊಗೊಂಬಂದಾರ. ಇದನ್ನು ಹಾಕಿ ನೋಡೇವು ನೋಡ್ರಿ ನಾವು, ಎಷ್ಟು ಮಸ್ತಾಗಿತ್ತು ಅಂತೇಳಿ. ನೀವು ಕ್ಲಿಪ್ಪಿಂಗ್ ತೋರಿಸ್ತೇನೆ ನೋಡ್ರಿ. ಈಗ ನಾನು ಓಪನ್ ಮಾಡಿ ತೋರಿಸ್ತೇನೆ ನೋಡ್ರಿ ಯಾವ ಥರ ಐತೆ ಅಂತೇಳಿ. ವಾವ್, ಇವಾಗ ನೋಡ್ಬೋದು ನೀವು, ಭಾರಿ ಮಸ್ತ್ ಐತಿ. ಹಾಕಿ ನೋಡೋದು ಅಂಕರ ಏನೋ ಮಸ್ತ್ ಅನಿಸ್ತು. ನಾವೇನಾದ್ರು ಚೇಂಜ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ವಿ. ಅಲ್ಲಿ ವಿಡಿಯೋ ಕಾಲ್ ಮಾಡಿದ್ರು ಅವರು. ಚೇಂಜ್ ಇಲ್ಲಿ ಮನೆಗೆ ಬಂದಿಂದ ನೋಡಿದ್ರೆ ಅದು ಕರೆಕ್ಟ್ ಏನರ ಇರಲಿಲ್ಲ ಅಂದರೆ ಚೇಂಜ್ ಮಾಡಿದ್ರೆ ಅದು ಅಂತೇಳಿ ಅಂದ್ಕೊಂಡ್ವಿ. ಬಟ್ ಹಾಕಿಂದು ಇನ್ನೂ ಚೆನ್ನಾಗಿ ಕಾಣಿಸ್ತು, ಹೀಗಾಗಿ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಅವ್ನ ಬರ್ಡೇ ಡ್ರೆಸ್ ನೋಡ್ರಿ. 25 ಜುಲೈ 2022ಗೆ ಮಧ್ಯಾಹ್ನ 2:50ಕ್ಕೆ ನನ್ನ ಮಗನ ಬಾರ್ನ್ ಆತು ನೋಡ್ರಿ. ಈಗ 2024 ಅಲ್ಲ, ಈಗ 2 ವರ್ಷ ಕಂಪ್ಲೀಟ್ ಆಯ್ತು ನೋಡ್ರಿ ಅವಂಗೆ. ಈ 2 ವರ್ಷ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ನಮಗಂತೂ. ನನಗೂ ಅವನು ಓಡಾಡೋದು, ಅವನ ಖುಷಿ ಎಲ್ಲ ನೋಡಿಕೊಂಡು ನಮಗೂ ಎಲ್ಲ ಟೈಮ್ ಪಾಸ್ನೂ ಆಗ್ತಿತ್ತು. ಹೀಗಾಗಿ ಅವ ನಮ್ಮ ಲೈಫ್ ಒಳಗೆ ಬಂದಿಂದ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನೋಡ್ರಿ ನಮಗಂತೂ. ಹೋದ ವರ್ಷ ಇನ್ನೂ ಅವಂಗೆ ಅಷ್ಟೊಂದು ಓಡಾಡಕ್ಕೆ ಬರ್ತಿದ್ದಿಲ್ಲ. ಒಂದು ಸ್ವಲ್ಪ ನಿಂತು ಗೋಡಿ ಹಿಡ್ಕೊಂಡು ಅಡ್ಡಾಡ್ತಿದ್ದ. ಈಗ ಅಂಕರ ಅವ್ನು ಹಿಡಿಯೋಕೆ ಆಗೋದಿಲ್ಲ, ಅಷ್ಟು ಓಡಾಡ್ತಾನೆ ಅವಂಗೆ. ಅಷ್ಟು ಮನೆ ತುಂಬ ಎಲ್ಲ ಮಾತಾಡ್ಕೊಂಡು ಅವ್ನಿಗೇನು ತಿಳಿತೈತೆ ಅದನ್ನೆಲ್ಲ ಚೀರಾಡ್ಕೊಂಡು ಓಡಾಡ್ಕೊಂಡು ಇರ್ತಾನಲ್ಲ. ಅದನ್ನು ನೋಡೋದು 2 ಕಣ್ಣು ಸಾಲೋದಿಲ್ಲ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಕೊಡ್ರಿ, ಒಂದು ಕಮೆಂಟೂ ಹಾಕ್ರಿ. ನಿಮ್ಗೇನು ತಿಳಿತೈತೆ ಅದನ್ನು ಕಮೆಂಟ್ ಹಾಕ್ರಿ ನೋಡೋಣ.
ಇವಾಗ ನೆಕ್ಸ್ಟ್ ನಾನು ಡೆಕೋರೇಷನ್ ಐಟಮ್ಸು ಮತ್ತು ಅವ್ನ ಡ್ರೆಸ್ ಎಲ್ಲ ತೋರಿಸಿದೆ. ನಾನೇನು ಶಾಪಿಂಗ್ ಮಾಡೀನಿ, ನನಗೆ ಒಂದೆರಡು ಚೂಡಿ ಟಾಪ್ ತೊಗೊಂಡೇನಿ ನೋಡಿರಿ. ಅವನ ಯಾವ ಥರ ಅದಾವ ಅಂತೇಳಿ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ ನೋಡಿರಿ. ಭಾಳ ಸಾಫ್ಟೂ ಐತಿ, ನಮ್ಗೆ ಹಾಕೊಳ್ಳೋಕೆ ಕಂಫರ್ಟಬಲ್ ಅನ್ನಿಸ್ತೈತಿ. ಹೀಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹಿಂಗೆ ಹೊರಗೆ ಏನಾರು ಮಾರ್ಕೆಟಿಗೆ ಹೋಗುವಾಗ ನಡೀತೈತೆ ಅಂತೇಳಿ ಈ ಥರ ಟಾಪ್ ತೊಗೊಂಡೇನಿ ನೋಡಿರಿ. ಕ್ವಾಲಿಟಿ ಅಂಕರು ಮಸ್ತ್ ಐತೆ ನೋಡಿರಿ. ಸಾಫ್ಟ್ ಮಸ್ತ್ ಐತಿ ಕೈಯಾಗ ವೇರ್ ಮಾಡಿದ್ರಂತೂ ಇನ್ನೂ ಮಸ್ತ್ ಅನ್ನಿಸ್ತೈತಿ. ಇನ್ನೊಂದು ತೊಗೊಂಡೇನು ತೋರಿಸ್ತೇನೆ ತೋರಿ. ರೇಟ್ ಯಾವಾಗ ಕಡಿಮೆ ಇರ್ತಾವೆ ಅವು ತೊಗೊಂಡ್ಬಿಟ್ಟಿರ್ತೇನೆ ನೋಡಿರಿ ನಾನು ಅಂಕರ. ಇದು ಮಸ್ತ್ ಐತ್ರಿ, ಕ್ವಾಲಿಟಿ ಅಂತೂ ಮಸ್ತ್ ಐತಿ. ಇದು ನೀವು ಯಾವ ಟಾಪ್ ಒಳಗೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮೂಲಕ ಹೇಳ್ರಿ. ಇನ್ನೊಂದು ನಾನು ಹೋದ ವರ್ಷ ಹೋಯ್ತಲ್ಲ ದೀಪಾವಳಿ, ಅವಾಗ ನಾವು ಲಕ್ಷ್ಮಿಗೆ ಅಂತೇಳಿ ಸ್ಯಾರಿನ ತೊಗೊಂಡಿದ್ವಿ, ಲಕ್ಷ್ಮೀ ದೇವಿಗೆ ಉಡ್ಸಕ್ಕಂತೇಳಿ. ಆ ಸ್ಯಾರಿ ಬ್ಲೌಸ್ ನಾವು ಇನ್ನೂ ಸ್ಟಿಚ್ ಮಾಡಿಸಿದ್ದಿಲ್ಲ. ಹೀಗಾಗಿ ನನ್ನ ಮಗನ ಬರ್ಡೇಗೆ ವೇರ್ ಮಾಡಿದ್ರೆ ಆತಂತೇಳಿ ಈ ಥರ ಡಿಸೈನ್ ನಾನು ಸ್ಟಿಚ್ ಮಾಡಿಸೀನಿ. ಇವಾಗ ನೋಡ್ಬೋದು ನೀವು ನೋಡಿರಿ, ಈ ಥರ ಸ್ಟಿಚ್ ಮಾಡಿಸೀನಿ ನಾನು. ಈ ಥರ ಗ್ರ್ಯಾಂಡ್ ಆನ್ ಬ್ಲೌಸ್ ಒಂದು ಇರಲಿಲ್ಲ, ನಾವು ಮಗನ ಬರ್ಡೇಗೆ ಇರಲಿ ಅಂಥೇಳಿ ಈ ಥರ ಸ್ಟಿಚ್ ಮಾಡ್ಸೀನಿ ನೋಡಿರಿ. ಡಿಸೈನ್ ಈ ಥರ ಐತೆ ನೋಡಿರಿ. ನೋಡಿರಿ ಈ ಥರ ಡಿಸೈನ್ ಮಾಡ್ಸೀನಿ. ಈ ಬ್ಲೌಸ್ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ಹೇಳ್ರಿ. ಸ್ಯಾರಿ ಕಲರ್ ಈ ಕಲರ್ ಐತೆ ನೋಡಿರಿ. ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗ್ ನನ್ನ ಮಗನ ಬರ್ಡೇ ಆಗಿರ್ತೈತೆ ನೋಡಿರಿ, ಯಾರೂ ಮಿಸ್ ಮಾಡ್ದೆ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತನ ಯಾರು ಪೇಷನ್ಸ್ ಕೊಟ್ಟು ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಇನ್ನು ನೆಕ್ಸ್ಟ್ ಲಾಗ್ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.